ಗೆಳೆಯರೆ, ವಿಶ್ವಸಂಸ್ಥೆಯಲ್ಲಿ ಭಾರತದ ಮಹಾ ಹೋರಾಟ. ಇಡೀ ಜಗತ್ತನ್ನೇ ಪ್ರಭಾವಿಸುವ UN ಸೆಕ್ಯುರಿಟಿ ಕೌನ್ಸಿಲ್ ಅನ್ನೋದು ವಾಸ್ತವದಲ್ಲಿ ಹೇಗೆ ಕೆಲಸ ಮಾಡುತ್ತೆ? 140 ಕೋಟಿ ಜನಸಂಖ್ಯೆ, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಆಗಿರೋ ಭಾರತಕ್ಕೆ ಇನ್ನೂ ಯಾಕೆ ಅಲ್ಲಿ ಕಾಯಂ ಸೀಟು ಸಿಕ್ಕಿಲ್ಲ? ಮತ್ತು ಈ ವೀಟೋ ಪವರ್ ಅಂದ್ರೆ ಏನು? ಅದು ಭಾರತದ ಕೈಗೆ ಬಂದ್ರೆ ಜಗತ್ತಿನ ಪವರ್ ಸಮೀಕರಣ ಹೇಗೆ ಬದಲಾಗುತ್ತೆ? ಇವತ್ತಿನ ವಿಡಿಯೋದಲ್ಲಿ ಇದನ್ನ ಕ್ಲಿಯರ್ ಆಗಿ ಡಿಕೋಡ್ ಮಾಡೋಣ. ಮಿತ್ರರೇ, ನಮಸ್ಕಾರ. ನೀತಿ ಡಿಕೋಡ್ಗೆ ಸ್ವಾಗತ. ವಿಶ್ವಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ಸ್ ಅಂದ್ರೆ ಕೇವಲ ಭಾಷಣ, ಚರ್ಚೆ, ನಿರ್ಣಯಗಳ ವೇದಿಕೆ ಮಾತ್ರ ಅಲ್ಲ. ಅದರೊಳಗೆ ಜಗತ್ತಿನ ಅತಿ ಶಕ್ತಿಶಾಲಿ ಅಂಗ ಹೊಂದಿದೆ. ಅದೇ ಭದ್ರತಾ ಮಂಡಳಿ, UNSC. ಈ UNSC ಬಳಿ ಯುದ್ಧ ಘೋಷಿಸುವ ಅಧಿಕಾರ, ಆರ್ಥಿಕ ನಿರ್ಬಂಧ ಹೇರುವ ಅಧಿಕಾರ, ಯಾವುದೇ ದೇಶದ ಭವಿಷ್ಯವನ್ನೇ ತಿರುಗಿಸಬಲ್ಲ ಶಕ್ತಿಯಿದೆ. ಭದ್ರತಾ ಮಂಡಳಿಯಲ್ಲಿ ಒಟ್ಟು 15 ಸದಸ್ಯ ರಾಷ್ಟ್ರಗಳಿರ್ತವೆ. ಇದರಲ್ಲಿ 10 ದೇಶಗಳು ತಾತ್ಕಾಲಿಕ ಸದಸ್ಯರು, 2 ವರ್ಷಕ್ಕೊಮ್ಮೆ ಬದಲಾಗ್ತಾರೆ. ಆದರೆ ಉಳಿದ 5 ದೇಶಗಳು ಅಮೆರಿಕ, ರಷ್ಯಾ, ಚೀನಾ, ಫ್ರಾನ್ಸ್ ಮತ್ತು ಬ್ರಿಟನ್. ಇವರೇ P5 ಅಥವಾ ಕಾಯಂ ಸದಸ್ಯ ರಾಷ್ಟ್ರಗಳು. ಇವರು ದ್ವಿತೀಯ ಮಹಾಯುದ್ಧದ ವಿಜೇತರು ಅನ್ನೋ ಕಾರಣಕ್ಕೆ 1945ರಿಂದ ಇವತ್ತಿನವರೆಗೂ ಈ ಪರಮಾಧಿಕಾರ ತಮ್ಮಲ್ಲೇ ಇಟ್ಕೊಂಡಿದ್ದಾರೆ. ಈ P5 ರಾಷ್ಟ್ರಗಳ ಕೈಯಲ್ಲಿರೋ ಅತಿ ದೊಡ್ಡ ಅಸ್ತ್ರವೇ ವೀಟೋ ಪವರ್. ಇದರ ಅರ್ಥ ಏನು ಅಂದ್ರೆ, ಭದ್ರತಾ ಮಂಡಳಿಯ 14 ದೇಶಗಳು ಒಂದು ನಿರ್ಧಾರಕ್ಕೆ ಒಪ್ಪಿದ್ರು. ಈ P5 ರಾಷ್ಟ್ರಗಳಲ್ಲಿ ಒಂದು ದೇಶ ವೀಟೋ ಬಳಸಿದ್ರೆ ಆ ನಿರ್ಧಾರ ತಕ್ಷಣ ರದ್ದಾಗತ್ತೆ. ಉದಾಹರಣೆಗೆ, ಪಾಕಿಸ್ತಾನ ಮೂಲದ ಉಗ್ರರನ್ನು ಅಂತಾರಾಷ್ಟ್ರೀಯ ಉಗ್ರರೆಂದು ಘೋಷಿಸಲು ಭಾರತ ಪ್ರಯತ್ನಿಸಿದಾಗ ಎಲ್ಲೆಲ್ಲ ಚೀನಾ ತನ್ನ ವೀಟೋ ಬಳಸಿ ಅದನ್ನು ತಡೆದಿದೆ. ಇದೇ ಭಾರತದ ದೊಡ್ಡ ಸಮಸ್ಯೆ. ಹಾಗಾದ್ರೆ ಪ್ರಶ್ನೆ, ಭಾರತ ಯಾಕೆ ಈ ಕಾಯಂ ಸೀಟುಗಾಗಿ ಇಷ್ಟೊಂದು ಹೋರಾಡುತ್ತಿದೆ? ಮೊದಲ ಕಾರಣ, ಭಾರತ ಇವತ್ತು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ, ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಶಕ್ತಿ, 140 ಕೋಟಿ ಜನರ ಧ್ವನಿ ಜಗತ್ತಿನ ಅತಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ವೇದಿಕೆಯಲ್ಲಿ ಇಲ್ಲ ಅಂದ್ರೆ ಅದು ಪ್ರಜಾಪ್ರಭುತ್ವದ ವಿಡಂಬನೆಯಲ್ವಾ? ಜಾಗತಿಕ ಜನಸಂಖ್ಯೆಯ ಸುಮಾರು 1/5 ಭಾಗ ಹೊಂದಿರುವ ಭಾರತಕ್ಕೆ ಅಧಿಕಾರ ನಿರಾಕರಿಸುವುದು ಎಷ್ಟು ನ್ಯಾಯಸಮ್ಮತ? ಎರಡನೇ ಕಾರಣ, UN ಪೀಸ್ ಕೀಪಿಂಗ್ ಫೋರ್ಸ್. ವಿಶ್ವದ ವಿವಿಧ ಸಂಘರ್ಷ ಪ್ರದೇಶಗಳಲ್ಲಿ ಶಾಂತಿ ಕಾಪಾಡಕ್ಕೆ ಅತಿ ಹೆಚ್ಚು ಸೈನಿಕರನ್ನು ಕಳುಹಿಸಿದ ದೇಶಗಳಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಆಫ್ರಿಕಾ, ಮಧ್ಯಪ್ರಾಚ್ಯ, ಲ್ಯಾಟಿನ್ ಅಮೆರಿಕ, ಎಲ್ಲೆಲ್ಲ ಭಾರತೀಯ ಸೈನಿಕರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಸೇವೆ ಸಲ್ಲಿಸಿದ್ದಾರೆ. ಇಷ್ಟೊಂದು ಕೊಡುಗೆ ಕೊಟ್ಟ ಮೇಲೂ ಭದ್ರತಾ ಮಂಡಳಿಯಿಂದ ಭಾರತ ಹೊರಗೆ ಇರುವುದು ಅನ್ಯಾಯ ಅನ್ನೋದೇ ಭಾರತದ ವಾದ. ಭಾರತದ ಈ ಹೋರಾಟಕ್ಕೆ ಅಮೆರಿಕ, ರಷ್ಯಾ, ಫ್ರಾನ್ಸ್, ಬ್ರಿಟನ್ ಈ 4 ದೇಶಗಳು ಓಪನ್ ಆಗಿ ಬೆಂಬಲ ಸೂಚಿಸಿದೆ. ಆದರೆ ಒಂದೇ ಒಂದು ದೇಶ, ಚೀನಾ, ಭಾರತದ ದಾರಿಗೆ ಪದೇ ಪದೇ ಅಡ್ಡಿ ಹಾಕ್ತಿದೆ. ತಾಂತ್ರಿಕ ಕಾರಣ, ಪ್ರಕ್ರಿಯೆ, ರಿಫಾರ್ಮ್ಸ್ ಅನ್ನೋ ನೆಪದಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ ಸಿಗದಂತೆ ಚೀನಾ ತಡೆ ಹಾಕ್ತಿದೆ. ಇದು ಸ್ಪಷ್ಟವಾಗಿ ಏಷ್ಯಾದಲ್ಲಿ ಭಾರತದ ಪ್ರಭಾವ ಹೆಚ್ಚಾಗಬಾರದು ಅನ್ನೋ ಚೀನಾದ ರಾಜತಾಂತ್ರಿಕ ಆಟ. ಇವತ್ತು ಭಾರತ ಗ್ಲೋಬಲ್ ಸೌತ್ ಅಂದರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಸ್ವಾಭಾವಿಕ ನಾಯಕನಾಗಿ ಹೊರಹೊಮ್ಮಿದೆ. ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕ ರಾಷ್ಟ್ರಗಳ ಪರವಾಗಿ ಜಾಗತಿಕ ವೇದಿಕೆಗಳಲ್ಲಿ ಭಾರತ ಧ್ವನಿ ಎತ್ತುತ್ತಾ ಇದೆ. ಭಾರತಕ್ಕೆ UNSC ಕಾಯಂ ಸೀಟು ಸಿಕ್ಕರೆ ಅದು ಕೇವಲ ಭಾರತದ ಗೆಲುವಲ್ಲ, ಅದು ಇಡೀ ದಕ್ಷಿಣ ಗೋಳಾರ್ಧದ ಗೆಲುವು. ಪ್ರಧಾನಿ ಮೋದಿ ಕೂಡ ಹಲವು ಬಾರಿ ಎಚ್ಚರಿಸಿದ್ದಾರೆ. ವಿಶ್ವಸಂಸ್ಥೆ ಕಾಲಕ್ಕೆ ತಕ್ಕ ಹಾಗೆ ಬದಲಾಗದಿದ್ದರೆ ಅದು ತನ್ನ ಪ್ರಸ್ತುತತೆಯನ್ನೇ ಕಳೆದುಕೊಳ್ಳುತ್ತದೆ. ಒಂದು ಕ್ಷಣ ಯೋಚಿಸಿ, ವೀಟೋ ಪವರ್ ಭಾರತದ ಕೈಗೆ ಬಂದರೆ ಏನಾಗುತ್ತೆ? ಜಮ್ಮು ಮತ್ತು ಕಾಶ್ಮೀರ ವಿಷಯದಲ್ಲಿ, ಪಾಕಿಸ್ತಾನ ಮೂಲದ ಭಯೋತ್ಪಾದಕ ವಿಷಯದಲ್ಲಿ ಭಾರತಕ್ಕೆ ಇನ್ನೊಬ್ಬರ ಬೆಂಬಲಕ್ಕಾಗಿ ಕಾಯುವ ಅಗತ್ಯ ಇರಲ್ಲ. ಭಾರತ ಸ್ವತಂತ್ರವಾಗಿ ಜಾಗತಿಕ ಭದ್ರತಾ ನೀತಿಗಳನ್ನು ರೂಪಿಸಬಹುದು. ಇದು ಭಾರತವನ್ನು ಜಾಗತಿಕವಾಗಿ ವಿಶ್ವ ಗುರು ಸ್ಥಾನಕ್ಕೆ ಕರೆದೊಯ್ಯುವ ಒಂದು ದೊಡ್ಡ ಹೆಜ್ಜೆ. ಇವತ್ತು ಜಗತ್ತು 1945ರ ಸ್ಥಿತಿಯಲ್ಲಿಲ್ಲ. 2026ರ ವೇಳೆಗೆ ಭಾರತವು ವಿಶ್ವದ 3ನೇ ಅತಿ ದೊಡ್ಡ ಅರ್ಥವ್ಯವಸ್ಥೆಯಾಗುವ ದಾರಿಯಲ್ಲಿದೆ. ಇಂಥ ಶಕ್ತಿಯನ್ನು ಇನ್ನು ಮುಂದೆ ಯಾವುದೇ ದೇಶ ನಿರ್ಲಕ್ಷ್ಯ ಮಾಡೋಕೆ ಸಾಧ್ಯವೇ ಇಲ್ಲ. ಭಾರತ ಭದ್ರತಾ ಮಂಡಳಿಯ ಬಾಗಿಲನ್ನು ಕೇವಲ ತಟ್ಟುತ್ತಾ ಇಲ್ಲ, ತನ್ನ ಹಕ್ಕನ್ನು ಪಡೆಯಲು ಜಾಗತಿಕ ಬೆಂಬಲವನ್ನು ಕ್ರೋಢೀಕರಿಸ್ತಾ ಇದೆ. ಸ್ನೇಹಿತರೆ, ಭಾರತಕ್ಕೆ UNSC ಕಾಯಂ ಸದಸ್ಯತ್ವ ಯಾವಾಗ ಸಿಗಬಹುದು ಅನ್ನೋದು ನಿಮ್ಮ ಅಭಿಪ್ರಾಯ? ಚೀನಾದ ಅಡ್ಡಿಗಳನ್ನು ಮೀರಿ ಭಾರತ ಈ ಹೋರಾಟದಲ್ಲಿ ಗೆಲ್ಲಲಿದೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ಶೇರ್ ಮಾಡಿ. ಇಂಥ ಡೀಪ್ ಮತ್ತು ಗ್ರೌಂಡೆಡ್ ಜಿಯೋಪೊಲಿಟಿಕಲ್ ಅನಾಲಿಸಿಸ್ಗಾಗಿ ನೀತಿ ಡಿಕೋಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.